ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಟೆಂಪಲ್ ವ್ಲಾಗ್ ಮಾಡ್ತಾಯಿದ್ದೀನಿ. ಇದು 2 ವೀಕ್ಸ್ ಆಯ್ತು ಅಂತಲೇ ಹೇಳ್ಬೋದು. ನಾನು ವೀಡಿಯೋಸ್ಗೆ ಅಪ್ಲೋಡೇ ಮಾಡಿರಲಿಲ್ಲ. ಯಾಕೆ ಅಂತಂದರೆ ಸ್ವಲ್ಪ ದಿನ ರೆಸ್ಟ್ ಬೇಕಿತ್ತು. ಹಾಗಾಗಿ ಸ್ವಲ್ಪ ವೀಡಿಯೋಸೇ ಮಾಡಿರಲಿಲ್ಲ ಅಂತಲೇ ಹೇಳ್ಬೋದು. ಅಲ್ಲಿ ಓಡಾಡ ಎಲ್ಲ ಇನ್ನು ಮುಂದೆ ವೀಡಿಯೋಸ್ ಮಾಡ್ಕೊತಾ ಹೋಗ್ತೀನಿ. ನೀವು ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನಾನು ವೀಡಿಯೋಸ್ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದೀರಾ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇದು ಬಂದು ಗೌರಿನಾಥ ಸ್ವಾಮಿ ಅಂತ ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿದೆ. ಇದು ತುಂಬ ಅಲ್ಲಿ ಗೊತ್ತಿರೋರಿಗಿರುತ್ತೆ. ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿರೋದು ತುಂಬ ಫೇಮಸ್ ಅಂತಲೇ ಹೇಳ್ಬೋದು. ಗೌರಿನಾಥ ಸ್ವಾಮಿ ಅಂತ ಇದರಲ್ಲಿ ನಮ್ಮ ದೇವರು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಆದರೆ ದೇವ್ರದ್ದು ಒಂದು ಫೋಟೋ ಹಾಕ್ತೀನಿ. ಸಡನ್ ಕ್ಲಿಕ್ ಮಾಡಿದ್ದು ಫೋಟೋ ವೀಡಿಯೋ ಅಲೋ ಇರಲಿಲ್ಲ. ಹೊರಗಡೆ ಏನೇ ವಿವಿಧ ಅದರಲ್ಲಿ ನಾನು ಫೋಟೋಸ್ ತೊಗೊಂಬಂದೆ. ಅಪ್ಪ ಮಗ ಎಲ್ಲರೂ ಹೊರಗಡೆ ಹೋದರೆ ನಾನು ಬರೀ ಫೋಟೋಸ್ ಹೊಡೆಯೋದೇ ಆಗುತ್ತೆ. ಅಲ್ಲಿ ತೆಗೀರಿ ಅಂತಲೇ ಇರ್ತಾರೆ ಯಜಮಾನ್ರು. ಹಾಗಾಗಿ ಇದು ತೆಗಿತಾ ಇರ್ತೀನಿ. ಅವತ್ತು ನನ್ನ ನೈಟು ನಮ್ಮ ಬರ್ತಡೇ ಇರ್ಬೋದು ಅಂತ ಇತ್ತು. ಹಸ್ಬೆಂಡು ಸಡನ್ನಾಗಿ ಕೇಕ್ ತೊಗೊಂಡು ಬಂದರು. ಸರ್ಪ್ರೈಸಿಗೆ ಅಂತ ಹೇಳ್ಬೋದು. ಕೇಕ್ ಕಟ್ ಮಾಡಿ ಆಮೇಲೆ ಅದ್ರ ಮಾರ್ನಿಂಗು ನಮ್ಮ ಊರಿಗೆ ಬಂದ್ವಿ. ಪಿತೃಪಕ್ಷ ಹಬ್ಬ ಇತ್ತು ಅಮ್ಮನ ಮನೆಯಲ್ಲಿ. ಅಲ್ಲಿ 10 ಮಂತ್ ಫೋಟೋ ಶೂಟ್ ಮಾಡಿದೆ. ತುಂಬ ಚೆನ್ನಾಗಿ ಪೋಸ್ ಕೊಟ್ಟೆ ಅಂತಲೇ ಹೇಳ್ಬೋದು. ನಾನು ಬೇರೆ ಥೀಮಲ್ಲಿ ಮಾಡೋಣ ಅಂದ್ಕೊಂಡಿದ್ದೆ. ಯಾವ ಥರ ಅಂದರೆ ಟೊಬ್ಬಲ ಕೂರಿಸಿ ಅಂತ. ಅದಕ್ಕೆ ಅವನು ಟೊಬ್ಬಲ ಕುಂಡಿಸೋದಕ್ಕೆ ತುಂಬಾ ಕ್ರ್ಯಾಕಿಂಗ್ ಕೀಬೋರ್ಡಲ್ಲಿದ್ದಂತಲೇ ಹೇಳ್ಬೋದು. ಸರಿ ಬೇಡ, ಅವ್ನು ಮಲಗಿಸ್ಬಿಟ್ಟು ನೀಟಾಗಿ ಫ್ರೆಶ್ ಅಪ್ ಮಾಡಿ ಈ ಥರ ಮಾಡಿದೆ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ದೆ ಅಂತಲೇ ಹೇಳ್ಬೋದು. ಇದ್ರ ಬೆಳಗ್ಗೆ ಇದು ನಮ್ಮದು ಗಣಪತಿ ಗೌರಮ್ಮಂದು ಪೂಜೆ ಇತ್ತು. ಇದು ನಮ್ಮೂರು ಗಣಪತಿ ಗೌರಮ್ಮ ಅಂತಲೇ ಹೇಳ್ಬೋದು. ನಾವು ಈ ಥರ ರೆಡಿ ಆಗಿದ್ವಿ. ಈ ವಿಡಿಯೋ ಇಷ್ಟ ಆಗಿದ್ರೆ